ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ನಾನು ಯಾವ ಒಂದು ಟೀಸರ್ ನ ರಿವ್ಯೂ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ತಡ ಮಾಡಕ್ ಹೋಗಲ್ಲ, ಇದ್ರ ಬಗ್ಗೆ ಒಂದು ಮಾತಾಡ್ಲೇಬೇಕು. ನೀವು ಆದಷ್ಟು ಬೇಗನೆ ಒಂದು ಮಾತು ತಡ ಮಾಡಕ್ ಹೋಗಲ್ಲ, ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಏನ್ ಕತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೊಸ ಯಾರು ನನ್ನ ಬಂದು ವಿಡಿಯೋನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ವಿಡಿಯೋ ಹೇಗಿತ್ತು, ಏನ್ ಕತೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಗಾಯ್ಸ್. ಏನಪ್ಪಾ ಅಂತಂದ್ರೆ ಗಾಯ್ಸ್, ಇವತ್ತು ಈ ಸಿನಿಮಾದ ಒಂದು ಟೀಸರ್ ನ ಬಿಟ್ಟಿದ್ರು 9:35ಕ್ಕೆ. ಒಂದು ಆಲ್ ಲ್ಯಾಂಗ್ವೇಜಸ್ ಬಿಟ್ಟಿದ್ದಾರೆ. ನಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ ನ ನಾನು ನೋಡ್ಲಿ ಅಂತ ನೋಡ್ಬೇಕು ಅಂತ ಕುತ್ಕೊಂಡೆ. ಫಸ್ಟ್ನೇದಾಗಿ, ಯುದ್ಧ ಅಂದ್ರೆ ಸುಮ್ನೆ ಅಲ್ಲ. ಈ ಸಲ ಯುದ್ಧ ಅಂದ್ರೆ ಸುಮ್ನೆ ಅಲ್ಲ, ತುಂಬಾ ದೊಡ್ಡ ಯುದ್ಧನೇ ನಡೆಯುತ್ತೆ. ಯಾಕೆಂದ್ರೆ ಬಾಕ್ಸ್ ಆಫೀಸ್ ನ ಧೂಳ್ ಎಪ್ಸೋಕಂತಾನೆ ಯಶ್ ಅವರ ಒಂದು ಟಾಕ್ಸಿಕ್ ಸಿನಿಮಾ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ 19ನೇ ತಾರೀಕು 2026ಕ್ಕೆ ಆಲ್ ಓವರ್ ಇಂಡಿಯಾ ಸಿನಿಮಾ ರಿಲೀಸ್ ಆಗ್ತಿದೆ. ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ಲೆವೆಲ್ KGF 1, KGF 2 ಧೂಳ್ ಎಪ್ಸಿತ್ತು. ಈಗ ಈ ಸಿನಿಮಾ ಕೂಡ ಅದೇ ತರನೇ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ, ಯಾವುದೇ ರೀತಿ ಡೌಟೇ ಬೇಡ. ಯಾಕಂದ್ರೆ ಟೀಸರ್ ಬೆಂಕಿ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಟೀಸರ್ ನ ನೋಡಿದ ತಕ್ಷಣ ನನಗೆ ಅನ್ಸ್ತು, ಈ ಒಂದು ಯಶ್ ಅವರ ಪಾತ್ರ ಆಗಿರ್ಬೋದು, ಸಿಚುವೇಶನ್ ಫೈಟ್ಸ್ ಆಗಿರ್ಬೋದು, ಒಂದು ತೋರಿಸಿರೋಂತ ಒಂದಿಷ್ಟು ಗ್ರಾಫಿಕ್ಸ್ ಆಗಿರ್ಬೋದು, VFX ಹೋಗಿ ಏನೇನ್ ಒಂದು ಇದೆಯಾ, ಸೂಪರ್, ಆಲ್ ಓವರ್ ಸೂಪರ್ ಆಗಿದೆ. ಟ್ರೈಲರ್ ಆದಷ್ಟು ಬೇಗ ಸಿನಿಮಾ ತಂಡ ಬಿಡ್ಬೇಕಷ್ಟೇ, ಆ ಮಟ್ಟಕ್ಕೆ ಟೀಸರ್ ತುಂಬಾ ಚೆನ್ನಾಗಿದೆ. ಇನ್ನು ಗೀತಾ ಮೋಹನ್ ದಾಸ್ ಅವರು ಏನ್ ಕತೆ ಬರೆದಿದ್ರು, ಡೈರೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಪಾತ್ರಗಳು ಒಂದಕ್ಕಿಂತ ಒಂದು. ಇನ್ನು ನಯನತಾರ, ರುಕ್ಮಿಣಿ ವಸಂತ್, ಕೈರಾಡ್ವಾಣಿ, ಯಶ್ ಅವರು, ಇನ್ನು ಮುಂತಾದ ಹೀರೋಯಿನ್ಸ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಒಂದಿಷ್ಟು ಆಕ್ಟರ್ಸ್ ಗಳಾಗಿರ್ಬೋದು, ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಸಿನಿಮಾ ಬರುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಆ ಮಟ್ಟಕ್ಕೆ ಈ ಸಿನಿಮಾ ಇದೆ. ಒಂದು ಟೀಸರ್ ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ಈ ಒಂದು ಟೀಸರ್ ಹೆಂಗಿದೆ ಅಂತ. ಒಟ್ನಲ್ಲಿ ಡ್ಯಾಡ್ ಈಸ್ ಕಮಿಂಗ್. ನೆಕ್ಸ್ಟ್ ಲೆವೆಲ್. ಯುದ್ಧ ಅಂದ್ರೆ ಸುಮ್ನೆ ಅಲ್ಲ, ಈ ಸಲ ಮಾತ್ರ ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿ ಒಂದು ಡೈಲಾಗ್ ಮುಖಾಂತರ ಯಶ್ ಅವ್ರು ಬಂದಿರೋದು. ಒಂದು ಟೀಸರ್ ಈಗ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಅಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕ್ ಇದು ರಿಲೀಸ್ ಆಗಿತ್ತು. ನೋಡ್ಕೊಂಡ್ಮೇಲೆ ನಾನು ನಿಮ್ಮ ಹತ್ರ ಈ ಒಂದು ವಿಚಾರನ ಮಾತಾಡ್ಬೇಕಂತಾನೆ ಬಂದೆ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಟೀಸರ್ ನ ನೋಡಿಲ್ಲ, ಹೋಗಿ ಟೀಸರ್ ನ ನೋಡಿ. ಅಕಸ್ಮಾತ್ ಟೀಸರ್ ನಿಮಗೆ ಸಿಕ್ಲಿಲ್ಲ ಅಂತಂದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಬೇಗ ಟೀಸರ್ ನ ವಾಚ್ ಮಾಡಿ. ಒಂದು ಟೀಸರ್ ಅಂದ್ರೆ ಯಾವ ತರ ಇರ್ಬೇಕು, ಏನ್ ಕತೆ, ತುಂಬಾ ಚೆನ್ನಾಗಿ ಒಂದು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನೀವು ನೋಡ್ಬೋದು. ಯಾಕೆಂತಂದ್ರೆ ಯಶ್ ಅವರ ಒಂದು ಸಿನಿಮಾ ಅಂತಂದ್ರೆ ಸುಮ್ನೆ ತಮಾಷೆ ವಿಚಾರ ಅಲ್ಲ. ಈಗ ತುಂಬಾ ಹೈ ಬಜೆಟ್ ನ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾದ ಒಂದು ಟೀಸರ್ ನ ಇವತ್ತು ರಿಲೀಸ್ ಮಾಡ್ಬೇಕಂತ ತುಂಬಾ ದಿವಸದಿಂದ ಕಾಯ್ತಿದ್ರು. ಬಟ್ ಆದ್ರೆ ಇವತ್ತು ರಿಲೀಸ್ ಮಾಡಿರೋದ್ರಿಂದ ತುಂಬಾನೇ ಒಂದು ಅಪ್ಡೇಟ್, ಇದು ದೊಡ್ಡ ಒಂದು ಅಪ್ಡೇಟ್ ಈ ಸಿನಿಮಾ ಕಡೆಯಿಂದ. ಈ ತರ ಒಂದು ಟೀಸರ್ ಬರುತ್ತೆ ಅಂತ ನಾನು ಕೂಡ ಊಹೆ ಮಾಡಿದ್ದಿಲ್ಲ. ತುಂಬಾ ಚೆನ್ನಾಗಿದೆ ಟೀಸರ್ ಮಾತ್ರ, ನೆಕ್ಸ್ಟ್ ಲೆವೆಲ್. ಅದರಲ್ಲೂ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿಲ್ಲ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲಾ ಭಾಷೆಲೂ ಕೂಡ ಈ ಒಂದು ಟೀಸರ್ ನ ರಿಲೀಸ್ ಮಾಡಿದ್ದಾರೆ. ಒಂದು ಸಲ ಹೋಗಿ ಅವರ ಭಾಷೆನ ನೋಡಿ ನಿಮಗೆ ಏನ್ ಅನ್ಸ್ತು, ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಹೇಳ್ಬೇಕಂದ್ರೆ ಯಶ್ ಅವರ ಒಂದು ಟೀಸರ್ ಈ ತರ ಒಂದು ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಯಾಕೆಂದ್ರೆ ಈ ಸಿನಿಮಾ ತುಂಬಾನೇ ಒಂದು ಮೋಸ್ಟ್ ಎಕ್ಸ್ಪೆಕ್ಟಿವ್. ಮತ್ತೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಬರೀ ಒಂದು ಜಸ್ಟ್ ಇನ್ನೂ ಒಂದು ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಲಾಸ್ಟ್ ಟೈಮ್ ನೋಡಿದ್ದೆ ಹೆಚ್ಚು ಕಮ್ಮಿ 10 ಕೋಟಿ ವ್ಯೂಸ್ ಹೋಗಿದೆ. ಅದು ಒಂದು ಇಂಟ್ರೊಡಕ್ಷನ್ ಟೀಸರ್ ಅದು. ಇವತ್ತು ಇನ್ನು ಇದು ಎಷ್ಟು ಕೋಟಿ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಬರೀ 1 ನಿಮಿಷದಲ್ಲೇ ಏನಿಲ್ಲ ಅಂದ್ರೆ 6,000-7,000 ಜನ ನೋಡ್ತಾರೆ ಅಂತಂದ್ರೆ, ಇನ್ನು 10 ನಿಮಿಷಕ್ಕೆ ಎಷ್ಟಾಗ್ಬೋದು, ಗಂಟೆಗೆ ಎಷ್ಟಾಗ್ಬೋದು, 24 ಗಂಟೆಗೆ ಎಷ್ಟಾಗ್ಬೋದು, ನೀವೇ ಲೆಕ್ಕಾಚಾರ ಮಾಡಿ. ನಿಜವಾಗ್ಲೂ ಈ ಒಂದು ಟೀಸರ್ ನ ಎಷ್ಟು ಮಟ್ಟಿಗೆ ಯಶ್ ಅವರ ಒಂದು ಈ ಬೆಳವಣಿಗೆ ಇದೆಯಲ್ಲ, ತುಂಬಾನೇ ಖುಷಿ ತರುವಂತ ವಿಚಾರ. ಅದರಲ್ಲೂ ನಮ್ಮ ಕರ್ನಾಟಕದವರು ಈ ಮಟ್ಟಕ್ಕೆ, ನಮ್ಮ ಕನ್ನಡದ ಒಂದು ಆಕ್ಟರ್ ಈ ಮಟ್ಟಕ್ಕೆ ಹೋಗೋದು ನಮಗೆ ತುಂಬಾನೇ ಒಂದು ಖುಷಿ ವಿಚಾರ. ಯಾರೆಲ್ಲ ಟೀಸರ್ ನ ನೋಡಿದ್ರೆ ನಿಮಗೆ ಏನ್ ಅನ್ಸ್ತದೆ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನ್ಯೂ ಯೂಸರ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.